ಗೊತ್ತಿದೆಯೋ ಗೊತ್ತಿಲ್ಲದೋ ತಪ್ಪು ನೀವು ಮಾಡ್ಕೊಳ್ತೀರಾ, ನಾವು ಮಾಡ್ಕೊಳ್ತೀರಿ. ಸೊ ಅನೇಕ ಸರ್ಕಾರಗಳಲ್ಲಿ ನೀವು ನೋಡಿದಿರಿ, ತಲೆಮಾರುಗಳು ನೋಡಿದ್ದೀರಿ, ಶಿಕ್ಷಣ ಕ್ಷೇತ್ರದಿಂದ ಬಂದಿದ್ದೀರಿ. ಈ ಜವಾಬ್ದಾರಿನ ತಾವು ರಾಜ್ಯದ ಮುಖ್ಯಮಂತ್ರಿ ಆಗಿ ಹೇಳ್ತಾ ಇದ್ದೀನಿ, ಒಂದು ಪಕ್ಷದ ನಾಯಕನಾಗಿ ಹೇಳ್ತಾ ಇಲ್ಲ. ತಾವು ಆ ಸ್ಥಾನಕ್ಕೆ ಎಷ್ಟು ಗೌರವ ಕೊಡಬೇಕು ಬಹಳ ಗೌರವದಿಂದ ನೀವು ನಡ್ಕೊಂಡಿದ್ದೀರಿ. ನಿಮ್ಮ ಅನುಭವ, ಯು ಹ್ಯಾವ್ ಕ್ರಿಯೇಟೆಡ್ ಎನ್ ಹಿಸ್ಟ್ರಿ ಇನ್ ಇಂಡಿಯನ್ ಪಾಲಿಟಿಕ್ಸ್. ಇಷ್ಟು ವರ್ಷಗಳ ಕಾಲ ಒಂದು ದೊಡ್ಡ ಮನೆಯಲ್ಲಿ ಚಾವಡಿಲಿ 8 ಬಾರಿ ಗೆದ್ದು 48 years you will be the member of this council and still you will create a record. Your age is there, your health is there, your vision is there, your direction is there. ನೀವು ಈ ರಾಜ್ಯಕ್ಕೆ ಒಳ್ಳೇದಾಗಲಿ. ಅದು ಶಿಕ್ಷಣ ಕ್ಷೇತ್ರ ಆಯ್ಕೆ ಮಾಡ್ಕೊಂಡಿದ್ದೀರಿ. ಎಲ್ಲರೂ ಈ ಶಿಕ್ಷಣ ಕ್ಷೇತ್ರ ಆಯ್ಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ನಿಮ್ಗೆ ಇನ್ನ ದೊಡ್ಡ ಸ್ಥಾನ ದೊರೆಯುವಂತ ಶಕ್ತಿ ಸಿಗಲಿ, ಆರೋಗ್ಯ ಸಿಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ದಯವಿಟ್ಟು ಈ ಅವಕಾಶವನ್ನ, ದೇವರು ವರನೂ ಕೊಡ್ತಾನೆ, ಶಾಪನೂ ಕೊಡ್ತಾನೆ. ಆದ್ರೆ ದೇವರು ವರನೂ ಕೊಡುದಿಲ್ಲ, ಶಾಪನೂ ಕೊಡುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ ಅಂತ ಹೇಳಿದ್ದೇನೆ. ಹಂಗೆ ಅವಕಾಶಗಳು ಖಂಡಿತ ನಿಮ್ಗೆ ಸಿಗ್ತದೆ. ಸೊ ಅನೇಕ ರಾಜ್ಯದ ಸಮಸ್ಯೆಗಳನ್ನ ಬಗೆಹರಿಸೋಣ. ಲೆಟ್ ಅಸ್ ಆಲ್ ವರ್ಕ್ ಟುಗೆದರ್ ಆಸ್ ಎ ಯೂನಿಟ್. ಹೇಳಿ ಈ ರಾಜ್ಯನ 25 ವರ್ಷ ಮುಂದಕ್ಕೆ ನೀರಾವರಿ ಯಾವ ರೀತಿ ತರಬೇಕು, ಹಣ ಯಾವ ರೀತಿ ತರಬೇಕು, ಯಾವ ಸೋರಿಕೆ ಮಾಡಬೇಕು, ಪರಿಶುದ್ಧವಾದಂತಹ ಆಡಳಿತ ಯಾವ ರೀತಿ ಮಾಡಬೇಕು, ಕರಪ್ಷನ್ ಹೆಂಗ್ ಕಡಿಮೆ ಮಾಡಬೇಕು ಹೇಳಿ. ಎಸ್, ಐ ಆಮ್ ರೆಡಿ ಟು ಕೋಪರೇಟ್ ವಿತ್ ಯು. ನನಗೆ ಯಾವ ದುಡ್ಡು ಅವಶ್ಯಕತೆ ಇಲ್ಲ. ನಮ್ಮ ತಂದೆ ತಾಯಂದಿರು ಸಂಪಾದನೆ ಮಾಡೋದು, ನಾ ಸಂಪಾದನೆ ಮಾಡಿದ್ದೆ 2-3 ಜನರೇಷನ್ ಆಗ್ತದೆ, ಏನು ಅವಶ್ಯಕತೆ ಇಲ್ಲ. ಐ ವಾಂಟ್ ಟು ಕ್ರಿಯೇಟ್ ಎನ್ ಹಿಸ್ಟ್ರಿ ಅಂತ ಹೇಳಿದ್ನಲ್ಲ, ಹಂಗೆ ಈ ರಾಜ್ಯಕ್ಕೆ ಏನಾದ್ರು ಒಂದು ಕೊಡುಗೆಯನ್ನ ಎಷ್ಟು ದಿನ ದೇವ್ರು ನನಗೆ ಅವಕಾಶ ಕೊಡ್ತಾನೋ ನಿಮ್ಮೆಲ್ಲರೂ. ಬಟ್ ಐ ಕಾಂಟ್ ಡು ಅಲೋನ್. ಐ ವಾಂಟ್ ಎನ್ ಆರ್ಮಿ ಆಫ್ ದಿಸ್. ಐ ವಾಂಟ್ ಎ ಆರ್ಮಿ ವಿತ್ ಯು. ಎವ್ರಿ ಒನ್ ವಿ ಹ್ಯಾವ್ ಟು ವರ್ಕ್. ಸೊ ಹಂಗೆ ಈ ಪ್ರಜಾಪ್ರಭುತ್ವ ಕೂಡ ಉಳಿಬೇಕು. ಪ್ರಜಾಪ್ರಭುತ್ವ ಬಂದಿದೆ, ಪಂಚಾಯತಿಯಿಂದ ಪಾರ್ಲಿಮೆಂಟ್ ವರೆಗೂ ಲೀಡರ್ಸ್ ಬೇಕಲ್ಲ. ಈಗ ಪಂಚಾಯತಿಲೂ ನಾಯಕರು ಬೇಕು, ತಾಲೂಕ್ ಪಂಚಾಯತಿ ಬೇಕು, ಜಿಲ್ಲಾ ಪಂಚಾಯತಿ ಬೇಕು. ಈಗ ಹೆಣ್ಮಕ್ಳು ಕೂಡ 30% ನಾವೆಲ್ಲ 2 ಪಾರ್ಟಿಯವರು ಒಪ್ಕೊಬಿಟ್ಟಿದೀವಿ. ಹೆಣ್ಮಕ್ಳು ತಯಾರು ಮಾಡಬೇಕು, ಅವ್ರಿಗೂ ಶಕ್ತಿ ಕೊಡಬೇಕು. ಡೋಂಟ್ ವರಿ, ಹೆಣ್ಮಗಳು ಬರ್ತಾಳೆ. ಇಲ್ಲಿ ನಿಮ್ಗೂ ಒಂದು ನೋವಿದೆ, ಹೆಣ್ಮಗಳು ಇಲ್ಲಿಲ್ಲ ಅಂತ. ಶಿ ವಿಲ್ ಕಮ್ ಡೆಫಿನೆಟ್ಲಿ. ಒಂದು ಹೆಣ್ಮಗಳು ಕಂಪ್ಲೀಟ್ ಇಲ್ಲಿ ಬಂದೇ ಬರ್ತಾರೆ. ಸೊ ಇಡೀ ದೇಶ ನಮ್ಮನ್ನ ನೋಡ್ತಾ ಇದೆ, ಬೇಕಾದಷ್ಟು ಮಾಡ್ತಾ ಇದ್ರಿ. ಇಲ್ಲಿ ಅಪ್ಪರ್ ಹೌಸ್ ಇಟ್ ಶುಡ್ ಬಿ ಸೆಕೆಂಡ್ ಥಾಟ್ ಪ್ರತಿ ಸಂದರ್ಭದಲ್ಲಿ. ನಾನು ಅಧ್ಯಕ್ಷರೇ, ಹೊರಟಿ ಸಾಹೇಬ್ರು ಇಲ್ಲಿದ್ರು, ಇನ್ಯಾರೋ ಒಂದಿಬ್ರು ಇದ್ರು. ಐ ಆಮ್ ಟೆಲಿಂಗ್, ಐ ಶುಡ್ ಸಲ್ಯೂಟ್ ನಾರಾಯಣ. ಎಸ್.ಎಂ. ಕೃಷ್ಣ ಅವರು ಈ ಚೇರಲ್ಲಿ ಕೂತಿದ್ರು. ಲಿಕ್ಕರ್ದು ಚರ್ಚೆ ಬಂತು, ಸೆಕೆಂಡ್ ಥರ್ಡ್ ವಿಚಾರ ಬಂತು. ಅವ್ರ ಫ್ರೆಂಡ್ಸು, ಕೋಡೆಸ್ ಫ್ರೆಂಡ್ಸು, ದಾಸಪ್ಪನವ್ರ ಫ್ರೆಂಡ್ಸು, ಬೇರೆಯವರೆಲ್ಲ ಫ್ರೆಂಡ್ಸು ಅವ್ರಿಗೆ. ಆದ್ರೂ ಕೂಡ ಆ ಸಂದರ್ಭದಲ್ಲಿ ಅವರು ತೆಗೆದುಕೊಂಡು ಆದಿಕೇಶವ ಫ್ರೆಂಡು, ಅವ್ರ ಬೀಗರು ಮಲ್ಯ. ಆ ಸಂದರ್ಭದಲ್ಲಿ ಇಲ್ಲಿ ಬರೀ ನಾರಾಯಣನವರ ಭಾಷಣ ಅವರ ಮನಸ್ಸನ್ನ ಚೇಂಜ್ ಮಾಡಿ ಇವತ್ತು ಬ್ರಿವಿಲೇಜ್ ಕಾರ್ಪೊರೇಷನ್ ಮಾಡಬೇಕಾದಂತ ಒಂದು ವಿಚಾರ ಇಲ್ಲಿ ನಡೀತು. ಬಸವಲಿಂಗಪ್ಪನವರು, ಬಂಗಾರಪ್ಪನವ್ರದ್ದು ನಡೆದಂತ ಇಲ್ಲಿ ಚರ್ಚೆ, ಯಾವುದೋ ಒಂದು ಬಸವಲಿಂಗಪ್ಪನವ್ರ ವಿಚಾರದಲ್ಲಿ ಇಲ್ಲಿ ನಡೆದಿತ್ತು. ಎ.ಕೆ. ಸುಬ್ಬಯ್ಯನವರು ಏನೇ ಅಸೆಂಬ್ಲಿನೇ ಕೌನ್ಸಿಲ್ನೇ ಗಡಗಡ ಅನಿಸ್ತಾ ಇದ್ರು. ಈ ನಾಣಯ ಇದು ಒಂದಿನ ಚೀಫ್ ಮಿನಿಸ್ಟರ್ ರಾಮಕೃಷ್ಣ ಇದ್ದಾಗ ನಾನು ಅಲ್ಲಿ ಓದಿದ್ದೆ ಯಾವುದೋ ಒಂದು ಸಂದರ್ಭದಲ್ಲಿ. ಆಗ ಇದಾದ್ಮೇಲೆ ಕೃಷ್ಣ ಅವ್ರು ಬಂದಾಗ ಹೋಗಿದ್ದೆ. ಈ ಎ.ಕೆ. ಸುಬ್ಬಯ್ಯನ ಕಾಟ ಜಾಸ್ತಿ, ಏನಾರು ಮಾಡಿ ಅಲ್ಲಿ ಕರ್ಕೊಬಿಡ್ರಪ್ಪ ಹೊರಗಡೆ ಅಂತ ಅವ್ರು ನನಗೆ ಒಬ್ರು ಜಡ್ಜ್ ಕೇಳಿದ್ರು. ನಮ್ಮ ಇವರು ಇದ್ರಾಗ, ನಮ್ಮ ಅಡ್ವೊಕೇಟ್ ಜನರಲ್ ಆಗಿ ನಮ್ಮ ಸಂತೋಷ್ ಹೆಗಡೆ ಇದ್ರು. ಸೊ ಹಂಗೆ ಇಲ್ಲಿ ದೊಡ್ಡ ದೊಡ್ಡ ನಾಯಕರುಗಳು, ಆ ಹೆಲ್ತ್ ಡಿಬೇಟ್ ಕಡಿಮೆ ಆಗ್ತಾ ಇದೆ. ಆ ಹೆಲ್ತ್ ಡಿಬೇಟ್ ಇಲ್ಲಿ ಆಗ್ಬೇಕು. ಅಲ್ಲಿ ಎಂತೆಂಥವ್ರು ಇದ್ರು, ಕೆ.ಎಚ್. ರಂಗನಾಥ್, ನಮ್ಮ ನಂಜೇಗೌಡರು, ಇವರು ನಮ್ಮ ಆಳ್ವ, ಅವೆಲ್ಲ ಹೌ ಮಚ್ ದೇ ಯೂಸ್ ಟು ಸ್ಪೀಕ್, ಇನ್ಕ್ಲೂಡಿಂಗ್ ವಾಟಾಳ್ ನಾಗರಾಜ್. ಹಿ ವಾಸ್ ಎ ಗ್ರೇಟ್ ಆರಿಟರ್. ಮಧುಸ್ವಾಮಿ, ಶ್ರೀರಾಮ್ ರೆಡ್ಡಿ, ಅಲ್ಲೂ ಕೂಡ ದೊಡ್ಡ ದೊಡ್ಡ ನಾಯಕರು ಅವರ ವಿದ್ವತ್ ಇದಲ್ಲ. ಕಾಗೋಡು ತಿಮ್ಮಪ್ಪ ನೋಡಿದೀವಿ, ಕಣಂದೂರು ಲಿಂಗಪ್ಪ ನೋಡಿದೀವಿ, ಬಂಗಾರಪ್ಪನು ನೋಡಿದೀವಿ. ಎಂತೆಂಥ ಮಾತು, ಎಂತೆಂಥ ವಿಚಾರ. ರಾಮಕೃಷ್ಣ ಹೆಗಡೆ ಅವ್ರಿಗೂ ವೀರೇಂದ್ರ ಪಾಟೀಲ್ಗೂ ಟೆಲಿಫೋನ್ ಟ್ಯಾಪಿಂಗ್ ಬಗ್ಗೆ ನಡೀತು ಚರ್ಚೆ. ಯು ಶುಡ್ ಗೋ ಟು ದಿ ಹಿಸ್ಟ್ರಿ ಆಫ್ ದಟ್ ಬುಕ್ಸ್. ಆ ಟೆಲಿಫೋನ್ ಟ್ಯಾಪಿಂಗ್ ಬಗ್ಗೆ ನಡೆದಂತ ಮಾತು ಕಥೆಗಳಿದೆಯಲ್ಲ, ಅದನ್ನ ನಾವು ಮರಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಂಗೆ ಇವತ್ತು ನನಗೆ ಈ ಸ್ಥಾನ ಸಿಕ್ಕಿದೆ. ಐ ಆಮ್ ಎ ಚೀಫ್ ಮಿನಿಸ್ಟರ್ ಫಾರ್ ದಿ ಸ್ಟೇಟ್ ಫಾರ್ ಆಲ್ ಸೆಕ್ಷನ್ ಆಫ್ ದಿ ಸೊಸೈಟಿ. ಎಲ್ಲ ಜಾತಿ, ಎಲ್ಲ ಧರ್ಮ ಜನರು ನನಗೆ ಒಂದೇ. ಮಾನವೀಯತೆ. ಇವತ್ತು ನಾನು ಬರೀ ಒಕ್ಕಲಿಗರ ನೋ, ಐ ಮೈಟ್ ಬಿ ಬಾರ್ನ್, ನಾನು ಆ ಜಾತಿಲಿ ಹುಟ್ಟಿರ್ಬೋದು, ಬಟ್ ಅಲ್ಟಿಮೇಟ್ಲಿ ಬರೀ ಒಬ್ಬನೇ ಕಟ್ಕೊಂಡು ನಾವು ಮಾಡಕ್ಕೆ ಇಟ್ ಇಸ್ ನಾಟ್ ಪಾಸಿಬಲ್. ಐ ಡೋಂಟ್ ಬಿಲೀವ್ ಇನ್ ಇಟ್. ಹ್ಯುಮ್ಯಾನಿಟಿ, ಐ ಬಿಲೀವ್ ಇನ್ ಹ್ಯುಮ್ಯಾನಿಟಿ. ಸೊ ಅದಕ್ಕೆ ನಿಮ್ ವಿಶ್ವಾಸ ಬೇಕು, ನಿಮ್ ಸಹಕಾರ ಬೇಕು. ನನ್ನ ತಪ್ಪಿಗೆ ಟೀಕೆ ಮಾಡಿ, ತಪ್ಪು ಮಾಡಿದ್ರೆ ಟೀಕೆ ಮಾಡಿ, ನಿಮ್ಗೆಲ್ಲ ತರದ ಹಕ್ಕಿದೆ. ನಾನು ಇವತ್ತು ನನ್ನ ಬೈದ್ರಿ ಅಂತ ನಾನು ಖಂಡಿತ ಬೇಜಾರು ಮಾಡ್ಕೊಳ್ದಿಲ್ಲ.
ಮಾಧ್ಯಮದವ್ರು ನನ್ನ ವಿರುದ್ಧ ಬರಿತಾ ಇದ್ದಾರೆ ಅಂತ ನಾನು ಅವತ್ತು ಬರ್ಕೊ ಅವ್ರೇನೋ ಒಳ್ಳೇದಕ್ಕೆ ಗೊತ್ತಿರೋ ಅವ್ರಿಗೂ ನಾನು ಹೇಳ್ತಾ ಇದ್ದೆ, ಸುಮ್ಮನೆ ಯಾರ್ದೋ ಹೇಳಿ ಮಾಡಕ್ ಹೋಗ್ಬೇಡಿ. ಸಿ ಅಕ್ಬರು ಬೀರ್ಬಲ್ಲು ಒಂದು ಸಣ್ಣ ವಿಚಾರ ನಡೀತೆ. ಎಸ್ ಎಂ ಕೃಷ್ಣ ಅವರ ಸಂದರ್ಭದಲ್ಲಿ ಅಕ್ಬರ್ ಬೀರ್ಬಲ್ ಕೇಳ್ತಾರಂತೆ, ಏನ್ ಯಾವಾಗ್ಲೂ ಇದು ಏನೇ ಸುಳ್ಳಿಗೂ ಸತ್ಯಕ್ಕೆ ಎಷ್ಟೇ ಅಂತರ ಅಂತ. ಅವನು 4 ಬೆರಳು ಅಂತಾನೆ. ಹೆಂಗೆ ಸ್ವಾಮಿ ಅಂತಾನೆ. ನೋಡಿ ಸ್ವಾಮಿ, ಕಣ್ಣಲ್ಲಿ ನೋಡೋದೆಲ್ಲ ಸತ್ಯ, ಈ ಕಿವಿಲ್ ಕೇಳೋದ ಸುಳ್ಳು. ಇವೆರಡಕ್ಕೂ ಮಾಡಿದ್ರೆ 4 ಬೆರಳು ಅಂತ. ಹಂಗೆ ಕಿವಿಲ್ ಕೇಳೋದೆಲ್ಲ ಬಿಟ್ಬಿಟ್ಟು ಬರೀ ಕಣ್ಣು ಮಾತ್ರ ನಂಬಬೇಕು. ಕೆಲವ್ರಿಗೆ ಏನಾಗಿದೆ ಅಂದ್ರೆ ಇನ್ನೊಂದು ಕಡೆ ಒಂದು ಅರ್ಕ ನಾನು ಎಸ್ ಎಂ ಕೃಷ್ಣರವರು ಮುಖ್ಯಮಂತ್ರಿ ಆಗಿದ್ದಾಗ ನಾನು ನಮ್ಮ ರಾಣಿ ಸತೀಶ್ ಹೋಗಿದ್ದು. ಅವ್ರಿಗೆ ಮದ್ದೂರವ್ರು ಒಂದು ಅಭಿನಂದನಾ ಸಮಾರಂಭ ಇಟ್ಟಿದ್ರು. ಆಗ ಎಲ್ಲ ಕೃಷ್ಣ ಅವರೆಲ್ಲ ನನ್ನೇ ಕರೆಯೋರು. ಆಗ ನನ್ನ ಮೇಲೆ ಎಲ್ಲರೂ ನನ್ನ ಕೊಲೀಗ್ಸೇ ನನ್ನ ಮೇಲೆ ಅವ್ರ ಮೇಲೆ ಚಾಡಿ ಹೇಳ್ಬಿಡೋರು. ಆಗ ನಾನು ನಿಂತ್ಕೊಂಡು ಒಂದು ಭಾಷಣ ಮಾಡಿದೆ. ಕೇಳಿದಾಗ ಅಕ್ಬರು ಕೇಳ್ತಾರಂತೆ, ಆಯ್ತಪ್ಪ ಬೀರ್ಬಲ್ ಸರಿ ಇಲ್ಲ, ಅವನು ಸರಿ ಇಲ್ಲ, ನೀವೆಲ್ಲ ನನ್ನ ಮಂತ್ರಿಮಂಡಲ ಇದ್ದೀರಿ ಹೇಳಿ ಅಂತ. ಏನು ಅಂತ ಕೇಳ, ಆಯ್ತಪ್ಪ ಒಂದು ಪ್ರಶ್ನೆ ಕೇಳ್ತೀನಿ ಉತ್ತರ ಕೊಡು ಅಂತ. ಏನಿದು ಅಂತ. ಆಯ್ತಪ್ಪ ಬೀರ್ಬಲ್ ಸರಿ ಇಲ್ಲ, ಈಗ ನನಗೊಂದು ಪ್ರಶ್ನೆ ಕೇಳಿ, ಈ ಅಂಗೈಲಿ ಯಾಕೆ ಕೂದ್ಲಿಲ್ಲ ಅಂತ ಕೇಳ್ತಾರಂತೆ. ಅಂಗೈಲಿ ಯಾಕೆ ಕೂದ್ಲಿಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಅವನು, ಸ್ವಾಮಿ ನೀವು ಮಹಾದಾರಿಗಳು, ದಾನ ಕೊಟ್ಟು 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 ಕೂದಲೆಲ್ಲ ಉದುರೋಗಿದೆ ಅಂತ. ಸರಿ, ದಾನ ಕೊಟ್ಟು 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 ಉದುರೋಯ್ತಪ್ಪ, ದಾನ ಕೊಟ್ಟು ಕೊಟ್ಟು ಉದುರೋಯ್ತು, ನಿನ್ ಕೈಲಿ ಯಾಕೆ ಕೂದ್ಲಿಲ್ಲ ಅಂತ ಕೇಳಿ. ಇಲ್ಲ ನಾನು ಈಸ್ಕೊಂಡು ನನ್ನ ಕೈಲೆಲ್ಲ ಉದುರೋಯ್ತು ಸ್ವಾಮಿ ಅಂತ. ಸರಿ, ನಾನ್ ದಾನ ಕೊಟ್ಟೆ, ನನ್ನ ಕೈಲಿ ಕೂಲ್ ಉದುರೋಯ್ತು, ನೀನ್ ಈಸ್ಕೊಂಡೆ ನಿನ್ಗೂ ಉದುರೋಯ್ತು, ಸಬೀರ್ ಕೈಗೆಲ್ಲ ಯಾಕಿಲ್ಲ ಅಂತ. ಅವ್ರು ನಂಗೆ ಸಿಕ್ಲಿಲ್ವಲ್ಲ ಅಂತ ಹೊಸ್ಕೊಂಡು ಕೂದಲೆಲ್ಲ ಉದುರೋಯ್ತು. ಹಂಗೆ ಕೆಲವ್ರಿಗೆ ಅಧಿಕಾರ ನನ್ ಸಿಕ್ಲಿಲ್ವ ಅಂತ ಹೊಸಕೊಂಡು ಕೆಲವರು ಏನೇನೋ ಮಾತಾಡ್ತಾರೆ. ಅಂದ್ರೂ ನಂಗೇನು ಬೇಜಾರಿಲ್ಲ. ಐ ರಿಕ್ವೆಸ್ಟ್ ಯು ಅಧ್ಯಕ್ಷರೇ, ತಮ್ಮ ಮುಖಾಂತರ ತಾವು ಒಂದು ದೊಡ್ಡ, ನಾವು ನೀನು ಆತ್ಮೀಯರು, ನನ್ನ ಜೊತೆ ಕೆಲಸ ಮಾಡಿದ್ದೀರಿ, ಈಗ ನಮ್ಮ ಮೇಲ್ ಕೂತಿದ್ದೀರಿ, ನಿಮ್ಮ ಸ್ಥಾನಕ್ಕೆ ಗೌರವ ಕೊಡ್ತೇವೆ. ಅವ್ರಿಗೂ ನ್ಯಾಯ ಒದಗಿಸಿ, ನಮಗೂ ಒದಗಿಸಿ, ರಾಜ್ಯಕ್ಕೆ ಒಳ್ಳೆ ಮಾರ್ಗದರ್ಶನ ಕೊಡಿ. ಲೆಟ್ ಅಸ್ ಆಲ್ ವರ್ಕ್ ಟುಗೆದರ್. ಐ ಆಲ್ವೇಸ್ ಟೆಲ್, ಜಾಯ್ನಿಂಗ್ ಟುಗೆದರ್ ಇಸ್ ದಿ ಬಿಗಿನಿಂಗ್, ಡಿಸ್ಕಸಿಂಗ್ ಟುಗೆದರ್ ಇಸ್ ಪ್ರೋಗ್ರೆಸ್, ವರ್ಕಿಂಗ್ ಟುಗೆದರ್ ಇಸ್ ಸಕ್ಸಸ್. ಜೊತೆಗೂಡುವುದು ಆರಂಭ, ಜೊತೆಗೂಡಿ ಚರ್ಚಿಸುವುದು ಪ್ರಗತಿ, ಜೊತೆಗೂಡಿ ಕೆಲಸ ಮಾಡೋದು ಯಶಸ್ಸು. ಸೊ ಆ ಯಶಸ್ಸಿಗೆ ನಿಮ್ಮೆಲ್ಲರ ಸಹಕಾರ ನಾನು ಬೇಡ್ತೀನಿ. ನನಗೆ ಇವತ್ತು ತಮಗೆ ಅಧ್ಯಕ್ಷರಿಗೆ ಅಭಿನಂದನೆ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಕ್ಕೆ ತಮಗೆ ವಂದಿಸ್ತೀನಿ. ಇವತ್ತು ನನ್ನ ಸ್ನೇಹಿತರುಗಳೆಲ್ಲ ಬಂದಿದ್ದಾರೆ, ನಿಮ್ಗೆ ಪರಿಚಯ ಮಾಡಿಕೊಡ್ಬೇಕು. ಡೆಪ್ಟಿ ಸಿಎಂ ನಿಮ್ಗೆ ಗೊತ್ತಿದೆ, ಅವರು ಇಲ್ಲಿಲ್ಲ, ಇದ್ರು, ಬಟ್ ಅವ್ರು ಅಲ್ಲಿದ್ರು. ಈಗ ನಮ್ಮ ಮುನಿಯಪ್ಪನವರು ಇಲ್ಲಿಲ್ಲ, ಸೊ ರಾಮಲಿಂಗಾರೆಡ್ಡಿ ಇಲ್ಲ, MB ಪಾಟೀಲ್ ಇದ್ದಾರೆ, ಅವರು ಹಿಮ್ ಇಸ್ ಎ ಸೀನಿಯರ್ ಲೀಡರ್. ರಾಯರೆಡ್ಡಿ ಸಾಹೇಬ್ರು ಬಹಳ ಸೀನಿಯರ್, ಬಹಳ ಅವರು ಕೂಡ 83 ಮಾಡಲ್ ಅವರು. ರಾಮಕೃಷ್ಣ ಹೆಗಡೆ ಅವರು ಅವ್ರನ್ನ ಆಯ್ಕೆ ಮಾಡ್ಕೊಂಡು ಬಂದರು. ಜಾರ್ಜ್ ಅವರು ಇಲ್ಲ ಅಲ್ಲ, ಓಕೆ. ಲಕ್ಷ್ಮಣ್ ಸವದಿ ಅವರು ನನ್ನ ಪರ್ಮಿಷನ್ ತೆಗೆದುಕೊಂಡೆ ಹೋದ್ರು, ಅವರಕ್ಕೆ ಇದಕ್ಕೆ ಹೋಗ್ಬೇಕು ಅವರು. UT ಖಾದರ್ ಅವ್ರು ಮೇಲ್ಮನೆಯಿಂದ ಅಲ್ಲಿ ಮೇಸ್ಟ್ರಿ ಕೆಲಸ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದಾರೆ, ಸ್ಟೂಡೆಂಟ್ ಆಗಿದ್ದಾರೆ ಇವರು. ನೋಡೋಣ ಅವ್ರು ಹೆಂಗ್ ಮಾಡ್ತಾರೆ ಅಂತೇಳಿ. ಜಮೀರ್ ಅಹಮದ್, ಚೆಲುವರಾಯ ಸ್ವಾಮಿ ಅವರು, ಚೆಲುವರಾಯ ಸ್ವಾಮಿ ನೀರಾವರಿ ಸಚಿವರಾಗಿ ಬಂದಿದ್ದಾರೆ, ಅವ್ರು ಬಂದಿದ್ದಾರೆ. ಬಾಲಕೃಷ್ಣ ಅವರು ಹೊಸದಾಗಿ ಮಂತ್ರಿ ಆಗಿದ್ರು. ಡಾಕ್ಟರ್ ಅವರು ದಳನೂ ಆಯ್ತು, ಬಿಜೆಪಿನೂ ಆಯ್ತು, ಈಗ ಕಾಂಗ್ರೆಸ್ ಆಯ್ತು. ಈಗ ಸರ್ವಪಕ್ಷ. ಸೊ ಮಲ್ಲಿಕಾರ್ಜುನ್ ಅವರು ನಮ್ಮ ಗಣಿ ಸಚಿವರಿದ್ದಾರೆ. ಈಶ್ವರ್ ಖಂಡ್ರೆ ಸಾಹೇಬರು ಅವ್ರೀಗ ಕಾರ್ಡ್ ಕಾಯ್ತಾ ಇದ್ರು, ಈಗ ನಮ್ಗೆ ನೀರಾವರಿ ರೂರಲ್ ಡೆವಲಪ್ಮೆಂಟ್ ಅವ್ರು ನೋಡ್ತಾ ಇದ್ದಾರೆ. ಶರಣಪ್ರಕಾಶ್ ಪಾಟೀಲ್ ಅವರು ಇಲ್ಲ. ಸಂತೋಷ್ ಲಾಡ್ ಅವರಿದ್ದಾರೆ. ನಾಗೇಂದ್ರ ಅವರು ನಿಮ್ಮ ಮೇಲೆ ಬಿರುಸು ಬಾಣ ರೆಡಿ ಮಾಡ್ಕೊಳ್ಳಿ ಸ್ವಲ್ಪ. ಸೊ ಪುಟ್ಟನ್ ಶೆಟ್ಟಿ ಅವರು ಪುಟ್ಟನ್ ಶೆಟ್ಟಿ ಅವ್ರನ್ನ ಎಲೆಕ್ಷನ್ ಫಸ್ಟ್ ಹೋಗಿದ್ದೆ ಟಿಕೆಟ್ ಕೊಟ್ಟಾಗ. ನಮ್ಮ ಇವ್ರು ಹೇಳ್ತಾ ಇದ್ರು, ನಮ್ಮ ಗುಲಾಂ ನಬಿ ಆಜಾದ್, DK ಇವನು ಒನ್ ಟೈಮ್ ಕ್ರಾಪ್ ಕಾಣ್ತಿದೆ, ಒಂದೇ ಸತಿ ಇವ್ರನ್ನ ಗೆಲ್ಲೋದು, ಮುಂದಕ್ಕೆ ಗೆಲ್ಲಲ್ಲ ಅಂತ ನನಗೆ ಹೇಳ್ತಾ ಇದ್ರು. ಯಾಕಂದ್ರೆ ವಾಟ್ ಆದಾಗ ಇವ್ರ ಮೇಲೆ ನಿಂತ್ಕೊಬಿಟ್ಟಿದ್ರಲ್ಲ. ಆಮೇಲೆ ನೋಡಿದ್ರೆ ಇವರು 3 ಟೈಮ್, ಇನ್ನು 3 ಸತಿ ಆದ್ರೂ ಗೆಲ್ತಾನೆ ಇದ್ದಾರೆ. ಸೊ ಪುಟ್ಟನ್ ಶೆಟ್ಟಿ ಬಂದಿದ್ದಾರೆ. 4 ಸತಿ, ಸಾರಿ, ಥ್ಯಾಂಕ್ ಯು. ಸೊ ಶಿವಲಿಂಗೇಗೌಡರು ನಮ್ಮ ಹಾಸನ್, ರುದ್ರಪ್ಪ ಲಂಬಾಣಿ ಅವರು, ಶಿವರಾಜ್ ಚಗಡಿ ಎಲ್ಲ ಹೋಗ್ತೀನಿ ಅಂತ ಹೋದವರು. ಆಮೇಲೆ ಪ್ರಿಯಾಂಕ್, ಅಜಯ್ ಧರ್ಮ್ ಸಿಂಗ್, ಈಗ ಹೊಸದಾಗೆ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಸೆಕೆಂಡ್ ಟೈಮ್ ಮತ್ತೆ ಅವರು ಬಂದಿದ್ದಾರೆ. ರಘುಮೂರ್ತಿ ಅವರು ಈಸ್ ಅನ್ ಇಂಜಿನಿಯರ್, ಅವರು ಕೂಡ ಬಂದಿದ್ದಾರೆ. ರಿಜ್ವಾನ್ ಅಹಮದ್ ನಮ್ಮ ಈ ಕ್ಷೇತ್ರದ ಶಾಸಕರವರು, ಅವರು ಕೂಡ ಫುಡ್ ಅಂಡ್ ಸಿವಿಲ್. ಮಧು ಬಂಗಾರಪ್ಪನವರು
ಹೊರಟೋದ್ರ ಮಧು ಬಂಗಾರಪ್ಪ? ಓಕೆ. ಕಾಶ್ಯಪ್ನವರು? ಅವ್ರ ತಂದೆ ಜೊತೆ MLA, ನಾನು ಅವ್ರ ತಾಯಿ ಜೊತೆ MLA, ಈಗ ಮಗನ ಜೊತೆ MLA. ಅವ್ರ ತಂದೆ ನಾನು ಇಬ್ರು ಮಂತ್ರಿ ಕೂಡ ಆಗಿದ್ದು. ಅವ್ರ ತಾಯಿನೂ MLA ಇದ್ರು. ಗೌರಮ್ಮ ಕಾಶ್ಯಪ್ ಅವ್ರು ಗೆದ್ದಿದ್ರು. ಸೊ ನಮ್ಮ ಎತ್ತಿಂದ ಸಿದ್ದರಾಮಯ್ಯ, ನಮ್ಮ ಹೀರೋ, ನ್ಯೂ ಹೀರೋ, ನಿಮ್ ಲೀಡರ್ ಅವರು. ಥ್ಯಾಂಕ್ ಯು. ಬಸಂತಪ್ಪನವರು? ಸೊ ಇದು ನನ್ನ ಟೀಮ್ ಅಧ್ಯಕ್ಷರೇ, ಅವರೆಲ್ಲ ಸಹಕಾರ ಮಾಡ್ತಾರೆ. ತಿದ್ದಿ ಬುದ್ಧಿವಂತಿಕೆ ಬಂದ್ರ ಸತೀಶ್ ಜಾರಕಿಹೊಳಿ ಅವರು ನಮ್ಮ ಸೀನಿಯರ್. ಆಮೇಲೆ ನರೇಂದ್ರ ಸ್ವಾಮಿ ಅವರು ಇಂಡಿಪೆಂಡೆಂಟ್ ಆಗಿದ್ರು, ಬಿಜೆಪಿ ಗೌರ್ಮೆಂಟ್ ಅಲ್ಲಿದ್ರು, ಈಗ ನಮ್ಮ ಲೀಡರ್ ಅವರು. ಎಲ್ಲ ನಮ್ಮ ರೈತರ ರಕ್ಷಣೆ ಮಾಡ್ಕೊಳ್ಳಿಕ್ಕೆ. ಸೊ ಇನ್ಯಾರು ಬಿಟ್ಟಿದ್ದೀನ? ಸೊ ಎಲ್ಲರಿಗೂ ಆಯ್ತು. ಈ ಟೀಮ್ ನ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ, ಸದನಕ್ಕೆ ಮಾಡ್ತಾ ಇದ್ದೀನಿ, ತಮಗೆ ಮಾಡ್ತಾ ಇದ್ದೀನಿ, ಮಾಧ್ಯಮಕ್ಕೆ ಮಾಡ್ತಾ ಇದ್ದೀನಿ, ಆಫೀಸರ್ಸ್ ಮಾಡ್ತಾ ಇದ್ದೀನಿ. ವಿ ವಿಲ್ ಆಲ್ ವರ್ಕ್ ಎಸ್ ಎ ಟೀಮ್. ಯೂನಿಟಿ ಇಸ್ ಸ್ಟ್ರೆಂತ್. ಸೊ ಏನೇ ಇದ್ರು ದಯವಿಟ್ಟು ಕಲ್ಮಶ ಯಾರ ಮೇಲೂ ನನಗೆ ವೈರತ್ವ ಇಲ್ಲ. ಐ ಆಮ್ ಟೆಲಿಂಗ್ ಯು. ಸರಣ, ಐ ಆಮ್ ಟೆಲಿಂಗ್ ಯು. ನಮ್ಮ ಭೋಜೇಗೌಡರಿಗೆ ಆಮೇಲೆ ಮಾತಾಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.